ಕರೆದಿರತಕ್ಕಂಥ ಉದ್ದೇಶ ನಮ್ಮ ಏನು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳು ಯಾವೇ ಬರಲಿ ಅವೆಲ್ಲವಕ್ಕೂ ಕೂಡ ಪಕ್ಷ ಸ್ಪರ್ಧೆ ಮಾಡುತ್ತೆ. ಅದಾದ ನಂತರ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು, ಅನುಷ್ಠಾನಗೊಳಿಸಬೇಕು. ಮತ್ತು ಈಗೇನು ತುಂಡುಗುತ್ತಿಗೆ ಆಧಾರ, ಹೊರಸಂಪನ್ಮೂಲ ಆಧಾರ ಅಂತೇಳ್ಬಿಟ್ಟು ಎಲ್ಲ ಇಲಾಖೆಗಳಲ್ಲಿ ಕೂಡ ತುಂಡುಗುತ್ತಿಗೆ ಆಧಾರದ ಮೇಲೆ ಎಲ್ಲ ಆಧಾರಗಳ ಮುಖಾಂತರ ಅವ್ರು ನೌಕರಿ ತಗೊಳ್ತಿದ್ದಾರೆ. ಸರ್ಕಾರದಲ್ಲಿ ನೌಕರಿಗಳನ್ನು ಈಗ ಯಾವ ಇಲಾಖೆಯಲ್ಲೂ ಕೂಡ ಭರ್ತಿ ಮಾಡ್ತಿಲ್ಲ, 2-3 ಇಲಾಖೆ ಬಿಟ್ಟು. ಇವು ಈಗೇನು ಕೆಲಸ ಮಾಡ್ತಕ್ಕಂಥ ನೌಕರದಾರಿದ್ದಾರೆ ಅವ್ರನ್ನ ಕಾಯಂ ಮಾಡ್ಕೊಂಡು ಮತ್ತು ಎಲ್ಲ ಇಲಾಖೆಗಳಲ್ಲಿ ಏನು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕು. ಈ ತುಂಡುಗುತ್ತಿಗೆ ಆಧಾರ ಆಮೇಲೆ ಹೊರಸಂಪನ್ಮೂಲ ಆಧಾರಗಳನ್ನು ಎಲ್ಲ ಪೂರ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ರದ್ದು ಮಾಡಬೇಕು ಅಂತೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನು ನಾವು ನಮ್ಮ ಪಕ್ಷದ ಪರವಾಗಿ ಪಕ್ಷದಿಂದ ನಾವು ಒತ್ತಾಯ ಮಾಡ್ತಾಯಿದ್ವಿ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಈಗೇನು ನಮ್ಮ ರಾಷ್ಟ್ರ ಮಟ್ಟದಲ್ಲಿ PDA ಪಿछड़े ವರ್ಗ ಅವರು ದಲಿತ ಅವರು ಅಲ್ಪಸಂಖ್ಯಾತ ಅಂತೇಳ್ಬಿಟ್ಟು ಒಂದು ಸಂಘಟನೆಯನ್ನು ಪಕ್ಷ ಮಾಡ್ತಾಯಿದೆ. ಇಡೀ ದೇಶದಾದ್ಯಂತ ಜಾತಿ ಜನಸಂಖ್ಯೆ ಆಗಿ ಏನು ಇವು ಜಾತಿಗಳು, ಧರ್ಮಗಳು ಇವೆಲ್ಲ ಜಾತಿ ಜನಸಂಖ್ಯೆ ಬಂದು ಅವರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಪಕ್ಷದ ನೇತಾರರಾದಂಥ ಅಧ್ಯಕ್ಷರು ಆಗಿರ್ತಕ್ಕಂಥ ಅಖಿಲೇಶ್ ಯಾದವ್ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ನಾವು ಕರ್ನಾಟಕದಲ್ಲೂ ಕೂಡ ನಾವು PDAಯನ್ನು ಬಲಿಷ್ಠವಾಗಿ ಕಟ್ಟಬೇಕು. ಅದ್ರ ಜೊತೆಯಲ್ಲಿ ಏನು ಕರ್ನಾಟಕದಲ್ಲಿ ಈಗೇನು ಮತ್ತೊಮ್ಮೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಕಾಂತರಾಜ್ ವರದಿಯನ್ನು ಅತಿ ಶೀಘ್ರದಲ್ಲೇ ಅನುಷ್ಠಾನ ಮಾಡಬೇಕು. ಏನು ಯಾವ ಜಾತಿಗಳಿಗೆ ಎಷ್ಟೆಷ್ಟು ಜನಸಂಖ್ಯೆ ಇದ್ದಾರೆ ಅದ್ರ ಮೇಲೆ ಅವರಿಗೆಲ್ಲ ಸವಲತ್ತುಗಳನ್ನು ಒದಗಿಸ್ಬೇಕು ಅಂತೇಳ್ಬಿಟ್ಟು ಮತ್ತೊಮ್ಮೆ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪರಮಾಧಿಕಾರವನ್ನು ಸರ್ಕಾರ ಈ ಕೂಡಲೇ ಕೊಡಬೇಕು ಅಂತೇಳ್ಬಿಟ್ಟು ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಿದ್ದೇನೆ. ಜೈ ಸಮಾಜವಾದಿ. ನನ್ನ ಹೆಸರು ಎನ್ ಮಂಜಪ್ಪ ಅಂತ, ಸಮಾಜವಾದಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಇದ್ದೀನಿ. ನನ್ನ ಹಿರಿಯರಾದಂಥ ಮತ್ತು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ SG ಮಠ್ ಅವರು ಮತ್ತು ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಇಂಜಲಿಕರ್. ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಮತ್ತು ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡ್ತಾಯಿದ್ವಿ. ಯಾರ ಜೊತೆಗೂ ಕೂಡ ರಾಜಿ ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿ ನಮ್ಮ ಪಕ್ಷ ಏನು ಒತ್ತಾಯ ಮಾಡ್ತಾಯಿದೆ ಅಂದರೆ, ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಈ ಜಾತಿಯನ್ನು ST ಸೇರಿಸ್ಬೇಕಂತೇಳಿ ಕೆಲವು ಜಾತಿಗಳನ್ನ ಏನು ರೆಕಮೆಂಡ್ ಮಾಡಿ ಕಳಿಸಿದೆ, ಅವುಗಳನ್ನ ಕೂಡಲೇ ಕೇಂದ್ರ ಸರ್ಕಾರ ಜಾರಿ ಮಾಡಬೇಕು ಅಂತ ಹೇಳ್ತೀನಿ.